ವೀಕ್ಷಕರೇ, ಈ ತೋಟಗಳಲ್ಲಿ ತೆಂಗಿನಕಾಯಿ ಕುರುವಿ ಬೀಳ್ಸೋದು, ಕಾಯಿ ಕಿತ್ತಾಕೋದು, ಅರ್ಧಬರ್ಧ ಉದುರ್ಸೋದು, ಈ ಅಡಿಕೆ ಹಳ್ಳು ಉದುರ್ಸೋದು, ಈ ಥರ ಎಲ್ಲ ಮಾಡ್ತಾ ಇರ್ತವೆ ಕೋತಿಗಳು. ಆದರೆ ಈ ಓಡ್ಸೋಕ್ಕೆ ಇಷ್ಟು ಹೈಟ್ ಕಲ್ಲು ಬೀಸಿ ಎಷ್ಟು ಒಂದು ಮಾರ್ಕ್ ಬೀಸೋದ್ರೆ ಒಂದು 10 ಮಾರ್ಕ್ ಬೀಸ್ಬೋದು. ಕಲ್ಲ ಸುಮ್ಮನೆ ಹೊಡಿಬೋದು, ಆದರೆ ಹೋಗಲ್ಲ ಕೋತಿಗಳು. ಆದ್ದರಿಂದ ನಾನೇನು ಮಾಡಿದ್ದೀನಿ ಅಂದರೆ, ಕೆಲವರು ಮಾಡ್ತಾರೆ ಪ್ಲ್ಯಾಸ್ಟಿಕ್ಕಲ್ಲಿ ಕಾರ್ಬನ್ ಹಾಕ್ಕೊಂಡು ಹಿಂದ್ಗಡೆ ರೆಗ್ಯುಲೇಟ್ರ್ ಫಿಟ್ ಮಾಡ್ಕೊಂಡು ಈ ಥರ ಎಲ್ಲ ಮಾಡ್ತಾರೆ. ಅದು ಡಮ್ ಅಂತದೆ ನೀರು ಹಾಕ್ಕೊಂಡು. ಅದು ಒಂದೊಂದು ಸತಿ ಕಾರ್ಪೆಟ್ರು ಹಿಂದ್ಗಡೆ ರೇಲೇಟ್ರ್ ಇರ್ತದಲ್ಲ, ಅದಕ್ಕೆ ಶೀತ ಏರ್ಕೊಂಡ್ರೆ ಒಂದೊಂದು ಸತಿ ವರ್ಕ್ ಆಗಲ್ಲ. ಆದ್ದರಿಂದ ನಾನೇನು ಮಾಡಿದೆ, ಬೇಸತ್ತಿ ಹೈಟೇ ಓಡಿಸಿ ಈ ಥರ ನಾನು ಒಂದು ಪೈಪ್ ತಗೊಂಡು, ಒಂದು 2 ಅಡಿ ಪೈಪ್ ತಗೊಂಡು ಇಲ್ಲಿಗೊಂದು ವೆಲ್ಡಿಂಗ್ ಮಾಡಿಸ್ದೆ, ರಾಡ್ ಇಟ್ಕೊಳ್ಳೋಕ್ಕೆ. ಈ ಥರ ವೆಲ್ಡಿಂಗ್ ಮಾಡಿಸಿ ಈ ಹಿಂದ್ಗಡೆ ಈ ಎಂಡ್ ಕ್ಯಾಪ್ ಹಾಕ್ಬಿಟ್ಟು ಒಂದು ಕಾಲರ್ ತಗೊಂಡು ಎಂಡ್ ಕ್ಯಾಪ್ ಹಾಕಿ ಸುತ್ತ ವೆಲ್ಡಿಂಗ್ ಮಾಡಿಸಿ, ಈಗ ಇಲ್ಗೊಂಡು ಡ್ರಿಲ್ಲಿಂಗ್ ಮಿಷಿನಲ್ಲಿ ಹೋಲ್ ಹಾಕ್ಸಿದ್ದೀನಿ. ಈ ಕಾಲರ ಬಿಚ್ಚಿದ್ರೆ ಬರ್ತದೆ, ಆ ಥರ ಮಡಿಕೋಬೇಕು. ಬಿಚ್ಚಿಬಿಟ್ಟು ಈ ಕಾಲರ್ ಒಳಿಕೆ ಒಂದು ಅಟಮ್ ಬಾಂಬ್, ಈರುಳ್ಳಿ ಬಾಂಬು ಅಂತಾರಲ್ಲ, ಅದನ್ನು ಹಾಕ್ಬಿಟ್ಟು ಬತ್ತಿ ಈಚೆ ಕಡೆಗೆ ತಗೊಂಡು ತಿರ್ಗಾ ಹಂಗೆ ಪಿಟ್ ಮಾಡಿಬಿಡ್ಬೇಕು. ಬಿಗ್ಗಾಗಿ ಪಿಟ್ ಮಾಡಿಬಿಟ್ಟು ಮುಂದ್ಗಡೆಗೆ ಸಣ್ಣ ಜಲ್ಲಿಗಳ್ನ ಹಾಕ್ಕೊಂಡು ಲಾಸಿ ಹಿಂಗೆ ಇಟ್ಕೊಂಡು ಮರಕ್ಕೆ ಹಿಂಗೆ ಇಟ್ಕೊಂಡು ಆಗ ಹಿಂಗೆ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡು ಏನು ಹಿಂಗೆ ತಿರ್ಗಿಸ್ಕೋಬೇಡಿ ಮಕ್ಕದ ಕಡೆಗೆ. ಏನೂ ಆಗೋಲ್ಲ. ವೆಲ್ಡಿಂಗು ಪಟಾಕಿಯಿಂದ ಒಂದು ಸ್ವಲ್ಪ ಜಾಗೃತಿಯಾಗಿರಬೇಕು. ಆಗ ಹಿಂಗೆ ಕ್ರಾಸ್ ಮಕ್ಕಿ ಹಿಂಗೆ ಇಟ್ಕೋಬೇಕು. ಮರಕ್ಕಾಗ ಹಿಂಗೆ ಇಟ್ಕೊಂಡ್ರೆ ಇಲ್ಲಿ ಬತ್ತಿ ಬತ್ತಿಗೆ ಹಚ್ಚಿದ್ರೆ ಡಮ್ ಅಂತಿದ್ದಂಗೆ ಜಲ್ಲಿಕಲ್ಲು ಪ್ರೆಜರಾಗಿ ಮಾರ್ಕ್ ಹೊಡಿತವೆ. ಆವಾಗ ಕೋತಿಗಳು ಡಮ್ಮು ಅಂತದೆ. ಪಟಾಕಿ ಸೌಂಡ್ ಬಂದಾಗ ಜಲ್ಲಿಗಳು ಮಾರ್ಕೆ ಪ್ರೆಜರಾಗಿ ಕೆದರ್ಕೊಂಡಾಗ ಕೋತಿಗಳು ಮಂಗ್ಮಾಯ ಆಯ್ತವೆ. ನಾನು ಈ ಥರ ಮಾಡಿದ್ದಕ್ಕೆ ಈಗ ಕೋತಿಗಳು ಯಾವೂ ಇಲ್ಲ, ಯಾವ ಹಾನಿ ಮಾಡ್ತಾಯಿಲ್ಲ. ವೀಕ್ಷಕರೇ, ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ, ಸಕ್ಸಸ್ ಆಯ್ತದೆ. ಇದನ್ನು ನಾನು ಹೇಳಕ್ಕೆ ಬಯಸ್ತೀನಿ.